ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ಇನ್ನೆಂದೂ ಕಾಣದಂತ ಒಂದು ಅಸಹಾಯಕತೆಯ ಪ್ರತಿಬಿಂಬವಾಗಿ ಇವತ್ತು ಅಧಿವೇಶನದಲ್ಲಿ ಗೌರವಾನ್ವಿತ ಸ್ಪೀಕರ್ ಅವರು ಸಭಾತ್ಯಾಗವನ್ನು ಮಾಡಿದ್ದಾರೆ. ಪ್ರತಿದಿನವೂ ಕೂಡ ಸುಮಾರು 200-250 ಪ್ರಶ್ನೆಗಳು ಲಿಖಿತ ಮೂಲಕ ಉತ್ತರಗಳನ್ನು ಕೊಡಬೇಕು. ಆದರೆ ಪ್ರತಿದಿನವೂ ಕೂಡ 10%, 20%, 30% ಪ್ರಶ್ನೆಗಳಿಗೆ ಮಾತ್ರ ಅಧಿವೇಶನ ನಡೆಯುವಂಥದ್ದು. ತಾಲೂಕಿನಲ್ಲಿ ಆಯಾ ಕ್ಷೇತ್ರದ MLAಗಳ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ಪ್ರಶ್ನೆಗಳಾಗ್ತವೆ. ಅಧಿವೇಶನ ನಡೆಯೋದೇ ಮೊದಲ ಪ್ರಶ್ನೆಗಳಿಂದನೇ ಅಧಿವೇಶನ ಶುರುವಾಗ್ತದೆ. ಅಂಥ ಪ್ರಶ್ನೆಗಳಿಗೆ ಇವತ್ತು ದಿಕ್ಕು ದೆಸೆ ಏನು ಇಲ್ಲ. ಇಡೀ ಸರ್ಕಾರ ಒಂದು ರೀತಿ ಸತ್ತಂತ ರೀತಿ, ಹೆಣದ ರೀತಿ ಇದೆ. ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನಾವು ನಿನ್ನೆ ನಿಲುವಳಿ ಸೂಚನೆಯನ್ನು ತಂದಿದ್ರಿ. ಆರೋಗ್ಯ ಇಲಾಖೆ 3 ದಿನ ಆಯಿತು, ಮಂತ್ರಿನೇ ನಾಪತ್ತೆ. ಇವತ್ತು ಅರ್ಬನ್ ಡೆವಲಪ್ಮೆಂಟ್ ವಿಚಾರವಾಗಿ ಬೆಂಗಳೂರು ನಿಲುವಳಿ ಸೂಚನೆ ತಂದಿದ್ರಿ, ಆ ಮಂತ್ರಿನೇ ಪತ್ತೆ ಇಲ್ಲ, ನಾಪತ್ತೆ. ಅಧಿವೇಶನದಲ್ಲಿ ಯಾರು ಮಂತ್ರಿನೇ ಇಲ್ಲ. ಪ್ರತಿದಿನವೂ ಕೂಡ ನಾಮಕಾಸ್ತರಿಗೆ 2-3 ಮಂತ್ರಿಗಳು ಬರ್ತಾರೆ. ಸಿಎಂಗೆ ಹಿಡಿತ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ಆಗದೇ ಇರೋದ್ರಿಂದ ಪ್ರಶ್ನೆಗಳಿಗೂ ಉತ್ತರ ಇಲ್ಲ, ಮಂತ್ರಿಗಳು ಪ್ರೆಸೆಂಟ್ ಇಲ್ಲ. ಇಡೀ ಒಂದು ರೀತಿ ಸರ್ಕಾರ ಸತ್ತ ರೀತಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇವತ್ತು ಸ್ಪೀಕರ್ ಅವರು ಬಹಳ ನೋವಿನಿಂದ ನಾವು ಕಳೆದ 5 ದಿನದ 5ನೇ ಬಾರಿ ಅವರಿಗೆ ವಾರ್ನಿಂಗ್ ಕೊಡ್ತೀವಿ. ಮೊನ್ನೆನೂ ಕೂಡ ವಾರ್ನಿಂಗ್ ಮಾಡಿದ್ವಿ. ಕಳೆದ ಶುಕ್ರವಾರ ಇದು 4ನೇ ಬಾರಿ ವಾರ್ನ್ ಮಾಡ್ತಾ ಇದ್ದೀವಿ. ಮುಂದೆ ಇದು ರಿಪೀಟ್ ಆಗಬಾರ್ದು. ಇವತ್ತು ಮತ್ತೆ ಅದೇ ರಿಪೀಟೇಷನ್. ಇವತ್ತು ಸ್ಪೀಕರ್ ಅವರು ಹೊರ ಹೋಗಿರ್ತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಇದೆ. ಸರ್ಕಾರಕ್ಕೆ ಅವಮಾನ, ಸರ್ಕಾರಕ್ಕೆ ಚಾಟಿ ಏಟು. ಈ ತರ ಅಧಿವೇಶನ ನಡೆಸುವಂಥದ್ರಿಂದ ಅಧಿವೇಶನ ಮುಚ್ಚಿ ಹೋಗೋದು ಬೆಸ್ಟ್. ಆ ರೀತಿ ನಡವಳಿಕೆಯನ್ನು ಮಾಡಿದ್ದಾರೆ. ಇವತ್ತು ಏನು ಸ್ಪೀಕರ್ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ರು, ಅವರ ಪೀಠದಿಂದ ಆಚೆ ಹೋಗಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಈ ಸರ್ಕಾರ ಬದುಕಿದ್ರೆ ಈ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ಕ್ಷಮಾಪಣೆ ಕೇಳಬೇಕು. ಮುಖ್ಯಮಂತ್ರಿಗಳು ಕ್ಷಮಾಪಣೆ ಕೇಳಿದ್ರೆ ಅದಕ್ಕೊಂದು ಅರ್ಥ ಬರ್ತದೆ. ಇಲ್ಲ ಅಂದ್ರೆ ಈ ಮಂತ್ರಿಗಳು ಯಾರ ಮಾತನ್ನು ಕೇಳೋದು. DK ಮಾತು ಕೇಳಬೇಕಾ, ಸಿದ್ದರಾಮಯ್ಯ ಮಾತು ಕೇಳಬೇಕು. ಇಷ್ಟೇ ಇವತ್ತು ನಡೀತಾ ಇರೋದು. ಅದರಿಂದ ಈ ಸರ್ಕಾರ ಅಧಿವೇಶನವನ್ನ ಕಾಟಾಚಾರಕ್ಕೆ ನಡೆಸ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಪ್ರತಿದಿನ ನಾವು 2 ಕೋಟಿ 3 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅಧಿವೇಶನ. ಬೆಲೆನೇ ಇಲ್ಲ. ಆ 2 ಕೋಟಿ 3 ಕೋಟಿ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಯೂಸ್ ಮಾಡಬಹುದು. ಯಾವ ಪುರುಷಾರ್ಥಕ್ಕೋಸ್ಕರ ಅಧಿವೇಶನ ಕರೆದಿದೆ? ನಾಚಿಕೆ ಆಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಮಾನ ಮರ್ಯಾದೆ ಇದ್ರೆ ಈ ಘಟನೆ ಆದ್ಮೇಲೆ ಆ ಮಂತ್ರಿಗಳು ಮನೆಗೆ ಹೋಗ್ಬೇಕು, ರಾಜೀನಾಮೆ. ಸ್ಪೀಕರ್ ನಿಲುವನ್ನ ಸ್ವಾಗತ ಮಾಡ್ತಾರೆ.